ಇವರ ಮುಖ ನಿಮ್ಮಲ್ಲಿ ತುಂಬಾ ಜನಕ್ಕೆ ಪರಿಚಯ ಇರಬಹುದು. ಬಿಗ್ ಬಾಸ್ ನಲ್ಲಿ ಸರಿಗಮಪದಲ್ಲಿ ಗೆದ್ದವರಿಗೆ ಹಣ ಕೊಡ್ತಾ ಇದ್ದವರು ಇವರೇ. ಅದರಲ್ಲೂ ಬಿಗ್ ಬಾಸ್ ನಲ್ಲಿ ಗೆದ್ದವರಿಗೆ 50 ಲಕ್ಷ ರೂಪಾಯಿ ಹಣವನ್ನ ಇವರೇ ಕೊಡ್ತಾ ಇದ್ದಿದ್ದು. ಈಗ ನಿಮ್ಗೆ ಇವರನ್ನ ನೋಡಿದ ನೆನಪಾಗಬಹುದು. ಗೆದ್ದವರಿಗೆ 50 ಲಕ್ಷ ಕೊಡ್ತಾರೆ ಅಂದರೆ ಹಣಕ್ಕೇನು ಕಡಿಮೆ ಇಲ್ಲ ಅಂತ ಆಯಿತು. ಕೇವಲ ಹಣ ಮಾತ್ರವಲ್ಲ, ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಬೇಕಾದಷ್ಟು ಕಾರುಗಳು, ಓಡಾಡೋದಕ್ಕೆ ಹೆಲಿಕಾಪ್ಟರ್, ಇನ್ನು ಲಕ್ಸುರಿ ಬೇಕು ಅಂದರೆ ಪ್ರೈವೇಟ್ ಜೆಟ್ ಎಲ್ಲವೂ ಇವರ ಬಳಿ ಇತ್ತು. ಹಣದಲ್ಲೇ ಸ್ನಾನ ಮಾಡುವಷ್ಟು ಹಣ ಇವರ ಬಳಿ ಇತ್ತು. ಆದರೆ ಒಂದು ದಿನ ಆ ಹಣವೇ ಇವರಿಗೆ ಮುಳುವಾಗುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಡಾಕ್ಟರ್ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಏನ್ ಗೊತ್ತಾ? ಐಟಿ ದಾಳಿಗೆ ಬೇಸತ್ತು ರಾಯ್ ಸಾವಿಗೆ ಶರಣಾಗಿದ್ದಾರೆ. ಅದು ಕೂಡ IT ಅಧಿಕಾರಿಗಳ ಎದುರೇ ತಮಗೆ ತಾವೇ ಗುಂಡು ಹಾರಿಸಿಕೊಂಡು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ವಿಚಾರ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುತ್ತೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗಳ ಮೇಲೆ ಶುಕ್ರವಾರ IT ದಾಳಿಯಾಗಿತ್ತು. ತೆರಿಗೆ ವಂಚನೆ ಆರೋಪದಲ್ಲಿ IT ದಾಳಿಯಾಗಿತ್ತು. ಈ ಸಂದರ್ಭದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದ ರಾಯ್ ಅವರು ತಮ್ಮ ಜೀವಕ್ಕೆ ತಾವೇ ಅಂತ್ಯ ಹಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಚಾರದಲ್ಲಿ ಈಗ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದನ್ನ ಕೂಡ ನೀವು ನೋಡಿರಬಹುದು. ಆದರೆ ಆಟೋ ಚಾಲಕನಾಗಿದ್ದ ರಾಯ್ ಮುಂದೆ ಸಾಮ್ರಾಜ್ಯವನ್ನೇ ಕಟ್ಟಿದ ಕತೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಷ್ಟಕ್ಕೂ ಯಾರು ಈ CJ ರಾಯ್, ಅವರ ಜೀವನ ಪಯಣ ಹೇಗಿತ್ತು, ಆಟೋ ರಿಕ್ಷಾ ಚಾಲನೆಯಿಂದ ಹಿಡಿದು ಪ್ರೈವೇಟ್ ಜೆಟ್ನವರೆಗೆ ಅವರ ಸಕ್ಸಸ್ ಜರ್ನಿ ಮೂಡಿ ಬಂದಿದ್ದು ಹೇಗೆ, ಅವರ ಐಷಾರಾಮಿ ಜೀವನ ಹೇಗಿತ್ತು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, CJ ರಾಯ್ ಕೇರಳ ಮೂಲದವರು. ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಪ್ರೌಢ ಶಿಕ್ಷಣದವರೆಗೂ ಬೆಂಗಳೂರಿನಲ್ಲೇ ಓದಿದ ರಾಯ್ ಮುಂದೆ ಉನ್ನತ ಶಿಕ್ಷಣವನ್ನ ವಿದೇಶದಲ್ಲಿ ಅಂದರೆ ಫ್ರಾನ್ಸ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪೂರೈಸ್ತಾರೆ. PhD ಪದವಿಯನ್ನ ಕೂಡ ಪಡಿತಾರೆ. ಕೆಲಸವನ್ನ ಕೂಡ ವಿದೇಶದಲ್ಲೇ ಮಾಡ್ತಾರೆ. ಕೆಲಸ ಮಾಡುವ ಸಂದರ್ಭದಲ್ಲೇ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಹೂಡಿಕೆಗಳನ್ನ ಕೂಡ ರಾಯ್ ಮಾಡ್ತಾ ಇದ್ರು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನುವ ಕನಸು ರಾಯ್ ಅವರಿಗೆ ಬಾಲ್ಯದಿಂದಲೂ ಇತ್ತು. ಆದರೆ ಆರಂಭಿಕ ಹಂತದಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದ ಹೂಡಿಕೆ ಮಾಡೋದಕ್ಕೆ ಅವರ ಬಳಿ ಹಣ ಇರಲಿಲ್ಲ. ಹೀಗಾಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. HP ಅಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರಂತೆ. ಇನ್ನು ರಾಯ್ ಅವರ ರಿಯಲ್ ಎಸ್ಟೇಟ್ ಕನಸಿಗೆ ರೆಕ್ಕೆ ಕಟ್ಟಿದ್ದು ರಾಯ್ ಅವರ ತಾಯಿ ಸೈಟ್ಗಳನ್ನ ತೆಗೆದುಕೊಂಡು ಅದರಲ್ಲಿ ಮನೆ ಕಟ್ಟಿ ಮಾರಾಟ ಮಾಡ್ತಾ ಇದ್ರಂತೆ. ತಾಯಿ ಮಾಡ್ತಾ ಇದ್ದ ಇದೇ ಬಿಸ್ನೆಸ್ ಮಗನ ಭವಿಷ್ಯವನ್ನೇ ಬದಲಾಯಿಸಿ ಬಿಡುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಕೋಟಿ ಕುಬೇರ CJ ರಾಯ್ ಒಂದು ಟೈಮ್ನಲ್ಲಿ ಆಟೋ ರಿಕ್ಷಾ ಚಾಲಕರಾಗಿ ಕೂಡ ಕೆಲಸ ಮಾಡಿದ್ರಂತೆ. ಮಸಾಲಾ ಸೋಡಾ ವ್ಯವಹಾರವನ್ನ ಕೂಡ ರಾಯ್ ಮಾಡಿದ್ರು. ಅದರಲ್ಲೂ ಕೂಡ ರಾಯ್ ಅವರಿಗೆ ಸಕ್ಸಸ್ ಸಿಕ್ಕಿತ್ತು. ಆದರೆ ರಾಯ್ ಅವರ ಬದುಕು ಬದಲಾಯಿಸಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರ. ಅಂದಹಾಗೆ ರಾಯ್ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು 2006ರಲ್ಲಿ. ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಇವರು ಹುಟ್ಟಾಕ್ತಾರೆ. ಹೀಗೆ ಶುರುವಾದ ಅವರ ರಿಯಲ್ ಎಸ್ಟೇಟ್ ಜರ್ನಿ ಮತ್ತೆಂದು ನಿಲ್ಲೇ ಇಲ್ಲ. ಇಲ್ಲಿವರೆಗೆ 165ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ರಾಯ್ ತಮ್ಮ ಗ್ರೂಪ್ ಮೂಲಕ ಮಾಡಿಸಿದ್ದಾರೆ. 15,000ಕ್ಕೂ ಹೆಚ್ಚು ಗ್ರಾಹಕರನ್ನ ಕಾನ್ಫಿಡೆಂಟ್ ಗ್ರೂಪ್ ಹೊಂದಿದೆ. ಅದರಲ್ಲೂ ಬೆಂಗಳೂರು ಸಮೀಪದ ಸರ್ಜಾಪುರ ಪ್ರದೇಶದಲ್ಲಿರುವ ಜಿಯಾನ್ ಹಿಲ್ಸ್ ಗಾಲ್ಫ್ ಕೌಂಟಿ ಪ್ರಾಜೆಕ್ಟ್ ಕಾನ್ಫಿಡೆಂಟ್ ಗ್ರೂಪ್ನ ದೆಸೆಯನ್ನೇ ಬದಲಾಯಿಸಿ ಬಿಡುತ್ತೆ. ಈ ಪ್ರಾಜೆಕ್ಟ್ಗೆ ಬರೋಬ್ಬರಿ 3,000 ಕೋಟಿ ರೂಪಾಯಿ ಸುರಿದಿದ್ರು ರಾಯ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಎಕರೆ ಪ್ರದೇಶದಲ್ಲಿ ಈ ಪ್ರಾಜೆಕ್ಟ್ ಹರಡಿಕೊಂಡಿದೆ. ಈ ಪ್ರಾಜೆಕ್ಟ್ನಲ್ಲಿ ಎಲ್ಲವೂ ಇದೆ. ಐಷಾರಾಮಿ ವಿಲ್ಲಾಗಳು, ರೆಸಾರ್ಟ್, ಗಾಲ್ಫ್ ಅಕಾಡೆಮಿ, ಹೀಗೆ ಎಲ್ಲವೂ ಕೂಡ ಇದೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ರಾಯ್ ಸರ್ಜಾಪುರದಲ್ಲಿ ಭೂಮಿ ಖರೀದಿ ಮಾಡುವಾಗ ಅದಿನ್ನೂ ಬೆಳವಣಿಗೆ ಹೊಂದಿರಲಿಲ್ಲ. ಆದರೆ ರಾಯ್ ಭವಿಷ್ಯದಲ್ಲಿ ಸರ್ಜಾಪುರ ಬೆಳೆಯುತ್ತೆ ಅನ್ನುವ ದೂರದೃಷ್ಟಿ ಹೊಂದಿದ್ರು. ಅವರು ಪ್ರೆಡಿಕ್ಟ್ ಮಾಡಿದ ರೀತಿ ಸರ್ಜಾಪುರ ಮುಂದೆ IT ಹಬ್ ಆಗಿ ಬೆಳೆಯುತ್ತೆ. ಹೀಗಾಗಿ ಕೇವಲ 15 ವರ್ಷದಲ್ಲಿ ರಾಯ್ ಅವರು ಖರೀದಿ ಮಾಡಿದ ಭೂಮಿಯ ಬೆಲೆ 100 ಪಟ್ಟು ಹೆಚ್ಚಾಗಿತ್ತು. ಮುಂದೆ ಕೇರಳ, ದುಬೈ ಸೇರಿದಂತೆ ಹಲವು ನಗರಗಳಲ್ಲಿ ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮವನ್ನ ರಾಯ್ ಮುಂದುವರಿಸ್ತಾರೆ. ಉದ್ಯಮ ಬೆಳೆದಂತೆ ಹಣ ಕೂಡ ನೀರಿನ ರೂಪದಲ್ಲಿ ಹರಿದು ಬರುತ್ತೆ. ಒಂದು ಅಂದಾಜಿನ ಪ್ರಕಾರ ರಾಯ್ ಅವರ ಒಟ್ಟು ಆಸ್ತಿ ಮೌಲ್ಯ 9,000 ಕೋಟಿ ರೂಪಾಯಿ ಇದೆಯಂತೆ. ಇನ್ನು ರಾಯ್ ಅವರಿಗೆ ಕಾರಿನ ಕ್ರೇಜ್ ತುಂಬಾನೇ ಇತ್ತು. ಅದರಲ್ಲೂ ಐಷಾರಾಮಿ ಕಾರುಗಳು ಅಂದರೆ ರಾಯ್ ಅವರಿಗೆ ಅಚ್ಚುಮೆಚ್ಚು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 200ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳ ಕಲೆಕ್ಷನ್ ಇವರ ಬಳಿ ಇತ್ತು. ಅದರಲ್ಲೂ 12ಕ್ಕೂ ಹೆಚ್ಚು ರೋಲ್ಸ್ ರಾಯ್ಸ್ ಕಾರುಗಳೇ ಇತ್ತು ಅಂದರೆ ನೀವು ನಂಬಲೇಬೇಕು. ಇನ್ನುಳಿದಂತೆ ಬುಗಾಟಿ, ಲ್ಯಾಂಬೋರ್ಗಿನಿ, ಪೋರ್ಷೆ, ಸ್ಪೈಡರ್, ಹೀಗೆ ಜಗತ್ನಲ್ಲಿ ಯಾವೆಲ್ಲ ಐಷಾರಾಮಿ ಕಾರುಗಳಿದೆಯೋ ಅದೆಲ್ಲ ಕಾರುಗಳು ಇವರ ಬಳಿ ಇದ್ವು.
ಇಷ್ಟೆಲ್ಲ ಐಷಾರಾಮಿ ಕಾರುಗಳಿದ್ರು ರಾಯ್ ಅವರು ಒಂದು ತುಕ್ಕು ಹಿಡಿದ ಮಾರುತಿ 800 ಕಾರ್ಗೆ ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ. ಇದರ ಹಿಂದೆ ಒಂದು ಕತೆ ಇದೆ. CJ ರಾಯ್ ಅವರು ಉದ್ಯಮ ಸಾಮ್ರಾಜ್ಯ ಕಟ್ಟುವ ಮೊದಲು ಅವರ ಬಳಿ ಒಂದು ಕೆಂಪು ಬಣ್ಣದ ಮಾರುತಿ 800 ಕಾರಿತ್ತು. ಮುಂದೆ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾ ಇದ್ದಂತೆ ತಮ್ಮ ಬಳಿ ಇದ್ದ ಮಾರುತಿ ಕಾರನ್ನ ಮಾರಾಟ ಮಾಡಿ ಹೊಸ ಕಾರನ್ನ ರಾಯ್ ಖರೀದಿ ಮಾಡ್ತಾರೆ. ಮುಂದೆ ಐಷಾರಾಮಿ ಕಾರುಗಳನ್ನ ಕೂಡ ರಾಯ್ ಖರೀದಿ ಮಾಡ್ತಾರೆ. ಎಷ್ಟೇ ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಿದ್ರು ಕೂಡ ರಾಯ್ ಅವರಿಗೆ ತಮ್ಮ ಮಾರುತಿ ಕಾರಿನ ನೆನಪು ಆಗಾಗ ಆಗ್ತಾ ಇತ್ತು. ಅದರ ಮೇಲಿನ ಪ್ರೀತಿ ಕಡಿಮೆ ಆಗಿರಲೇ ಇಲ್ಲ. ಹೀಗಾಗಿ ಹೇಗಾದರೂ ಮಾಡಿ ಅದನ್ನ ಮರಳಿ ಖರೀದಿ ಮಾಡಬೇಕು ಅಂತ ರಾಯ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಹೀಗೆ ಪೋಸ್ಟ್ ಮಾಡಿದ್ರಿಂದ ಅವರಿಗೆ ಕಾರು ಮರಳಿ ಸಿಗುತ್ತೆ. ಆದರೆ ಆ ಕಾರಿಗೆ ಅಷ್ಟರಲ್ಲೇ ತುಕ್ಕು ಹಿಡಿದಿದ್ರು ಕೂಡ ಬರೋಬ್ಬರಿ 10 ಲಕ್ಷ ರೂಪಾಯಿ ಕೊಟ್ಟು ರಾಯ್ ಆ ಕಾರನ್ನ ಮರಳಿ ಖರೀದಿ ಮಾಡಿದ್ರಂತೆ. ಆ ಕಾರು ಖರೀದಿ ಮಾಡಿದ ಮೇಲೆ ನನ್ನ ಬಳಿ ಬುಗಾಟಿ ಇದೆ, ಆದರೆ ಮಾರುತಿ 800 ನನಗೆ ಸ್ಪೆಷಲ್ ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಇವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ರಾಯ್ ಅವರಿಗೆ ರಿಯಾಲಿಟಿ ಶೋಗಳ ಮೇಲೆ ಕ್ರೇಜ್ ಕೂಡ ಇತ್ತು. ತಮ್ಮ ಕಾನ್ಫಿಡೆಂಟ್ ಗ್ರೂಪ್ನ ಮೂಲಕ ರಾಯ್ ಕನ್ನಡ, ಮಲಯಾಳಂ ಸೇರಿದಂತೆ ಹಲವು ಭಾಷೆಯ ರಿಯಾಲಿಟಿ ಶೋಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಕಾರ್ಯಕ್ರಮದ ವಿಜೇತರಿಗೆ ರಾಯ್ ಸಂಸ್ಥೆಯೇ ಬಹುಮಾನ ಮೊತ್ತವನ್ನ ನೀಡೋದು. ಕನ್ನಡದ ಬಿಗ್ ಬಾಸ್ನಲ್ಲಿ ಜಯಗಳಿಸಿದವರಿಗೆ 50 ಲಕ್ಷ ರೂಪಾಯಿ ಹಣವನ್ನ ರಾಯ್ ನೀಡ್ತಾ ಇದ್ರು. ಅಷ್ಟೇ ಅಲ್ಲ, ಸರಿಗಮಪದಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಕೂಡ ರಾಯ್ ಹಣ ಕೊಡ್ತಾ ಇದ್ರು. ಇನ್ನು ಸಿನಿಮಾ ನಿರ್ಮಾಣಕ್ಕೆ ಕೂಡ ರಾಯ್ ಕೈ ಹಾಕಿದ್ರು. ಮೋಹನ್ ಲಾಲ್ ಅಭಿನಯದ ಮರಕ್ಕರ್ ಮತ್ತು ಸುರೇಶ್ ಗೋಪಿ ಅಭಿನಯದ ಮೇಹು ಮೂಸಾ ಸೇರಿದಂತೆ ಹಲವು ಸಿನಿಮಾಗಳನ್ನ ಕೂಡ ರಾಯ್ ನಿರ್ಮಾಣ ಮಾಡಿದ್ದರು. ಇದರ ಮಧ್ಯೆ ಹಲವು ವಿವಾದಗಳು ಕೂಡ ರಾಯ್ ಅವರನ್ನ ಸುತ್ತಕೊಂಡಿತ್ತು. 2013ರಿಂದ 2016ರ ಅವಧಿಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ವಿರುದ್ಧ ಗ್ರಾಹಕರು ತಿರುಗಿ ಬಿದ್ದಿದ್ರು. ಪ್ರಾಜೆಕ್ಟ್ ಹೇಳಿದ ಟೈಮ್ಗೆ ಕಂಪ್ಲೀಟ್ ಆಗಿರಲಿಲ್ಲ. ಜೊತೆಗೆ ಹೇಳಿದ ರೀತಿ ಕೂಡ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅನ್ನುವ ಆರೋಪ ರಾಯ್ ಕಂಪನಿ ಮೇಲೆ ಇತ್ತು. ಈ ಸಂದರ್ಭದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ದೊಡ್ಡ ಫ್ರಾಡ್ ಅಂತ ಜನ ಮಾತನಾಡಿದ್ರಂತೆ. ಅಷ್ಟೇ ಅಲ್ಲ, ಮರಡು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ನಲ್ಲಿ CRZ ನಿಯಮ ಉಲ್ಲಂಘನೆ ಆರೋಪ ಕೇಳಿ ಬಂದಿತ್ತು. ಹೀಗೆ ಹಲವು ಆರೋಪಗಳು ಕೂಡ ಇವರ ಮೇಲೆ ಇತ್ತು. ಹೀಗೆ ರಾಯ್ ಹಲವು ವಿಚಾರಗಳಿಗೆ ಸುದ್ದಿಯಾಗಿದ್ದರೂ ಕೂಡ ಬಡವರು ಅಂದರೆ ರಾಯ್ ಹೃದಯ ಮಿಡಿಯುತ್ತಿತ್ತು. ಅದಕ್ಕೆ ಸಾಕ್ಷಿ ಕೇರಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ಸಂದರ್ಭದಲ್ಲಿ ಅವರು ನೆರವಾದ ರೀತಿ. ಕೇರಳ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನು ರಾಯ್ ನಿರ್ಮಿಸಿಕೊಟ್ಟಿದ್ರು. ಈ ಮೂಲಕ ಬಡವರಿಗೆ ನೆರವಾಗಿದ್ರು. ಇನ್ನು ಬಡವರ ಚಿಕಿತ್ಸೆಗಳಿಗೆ ಕೂಡ ರಾಯ್ ನೆರವಾಗಿದ್ದಾರೆ. 100ಕ್ಕೂ ಹೆಚ್ಚು ಮಂದಿಯ ಶಸ್ತ್ರ ಚಿಕಿತ್ಸೆಗೆ ಹಣಕಾಸಿನ ನೆರವು ನೀಡಿದ್ದಾರೆ. ಬಡತನದಲ್ಲಿದ್ದ ಮಕ್ಕಳಿಗೆ ಶಿಕ್ಷಣದ ವೆಚ್ಚವನ್ನ ಭರಿಸಿದ್ದಾರೆ. ಹೀಗೆ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ರಾಯ್ ಭಾಗಿಯಾಗಿದ್ದಾರೆ. ಇಂತಹ ರಾಯ್ ಈಗ ತಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವ ಹಂತಕ್ಕೆ ಬಂದ್ರಲ್ಲ ಅನ್ನೋದೇ ಯಾರು ನಂಬಲಾಗದ ಪರಿಸ್ಥಿತಿ. ನಿಮ್ಮ ಪ್ರಕಾರ ನಿಜವಾಗಿಯೂ ರಾಯ್ ಇಂತಹ ನಿರ್ಧಾರಕ್ಕೆ ಬಂದಿರಬಹುದಾ ಅಥವಾ ಇದರ ಹಿಂದೆ ಬೇರೆಯದ್ದೇ ಕತೆ ಇದೆಯಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.